ಆರಿಸೋದಕ್ಕೆ ಸರ್ಕಾರ ಏನು 50-50 ಸೂತ್ರ ಅಂತ ಹೇಳ್ಬಿಟ್ಟು 3,300 ರೂಪಾಯಿ ದರವನ್ನ ಫಿಕ್ಸ್ ಮಾಡ್ತು. ಪ್ರತಿ ಟನ್ ಕಬ್ಬಿಗೆ 3,300 ರೂಪಾಯಿ ಅಂತ. ಬೆಳಗಾವಿಯಲ್ಲಿ ಕಬ್ಬು ಬೆಳೆಗಾರರು ಸಂಭ್ರಮಾಚರಣೆಯನ್ನ ಮಾಡಿದ್ರು. ಅಹೋರಾತ್ರಿ ಧರಣಿಯನ್ನ ಅನ್ನದಾತರು ಅಂತ್ಯಗೊಳಿಸಿದ್ದಾರೆ. ಬೆಳಗಾವಿಯಲ್ಲಿ ಬೆಳಗ್ಗೆ 9 ಗಂಟೆಗೆ ಬೆಳಗಾವಿಯಲ್ಲಿ ಮತ್ತೆ ಬೆಳೆಗಾರರು ಸಭೆ ಸೇರ್ತಾರೆ ಅಂತ ಹೇಳಲಾಗಿದೆ. ಇನ್ನು ಇತ್ತ ವಿಜಯಪುರ ಬಾಗಲಕೋಟೆಯಲ್ಲಿ ಏನಾಗಿದೆ ರೈತ ಹೋರಾಟ, ಅಲ್ಲಿ ಇನ್ನೂ ಕೂಡ ರೈತ ಹೋರಾಟ ಮುಂದುವರಿಯುವ ಲಕ್ಷಣಗಳು ಕಾಣ್ತಾ ಇವೆ. ಯಾಕಂತ ಹೇಳಿದ್ರೆ ರಿಕವರಿ ವಿಚಾರದಲ್ಲಿ ವಿಜಯಪುರ ಮತ್ತು ಕಲಬುರಗಿ ಭಾಗದ ರೈತರಿಗೆ ಅನ್ಯಾಯ ಆಗ್ತಾ ಇದೆ ಅಂತ ರೈತರ ಕೂಗೆದ್ದಿದೆ. ಇದು ಕೇವಲ ಬೆಳಗಾವಿ ಭಾಗದ ರೈತರಿಗೆ ಮಾತ್ರ ಅನುಕೂಲ ಆಗತ್ತೆ, ಸೊ ನಮಗೂ ಅನುಕೂಲ ಮಾಡಿಕೊಡಿ ಅಂತ ವಿಜಯಪುರ ಕಲಬುರಗಿ ಭಾಗದ ರೈತರು ಕೂಡ ಹೇಳ್ತಾ ಇದ್ದಾರೆ. ಸೊ ರೈತ ಹೋರಾಟ ಮುಂದುವರೆಯುವ ಸಾಧ್ಯತೆಗಳಿದೆ. ಒಂದು ಮೆಟ್ರಿಕ್ ಟನ್ಗೆ 3,550 ರೂಪಾಯಿ. ಸರಿ ಬರ್ಕೊಳ್ಳಿ, 3,550 ಪರ್ ಮೆಟ್ರಿಕ್ ಟನ್ ಆಫ್ ಶುಗರ್ ಕೇನ್. ಇಪ್ಪತ್ತೈದು 26ಕ್ಕೆ ತೀರ್ಮಾನ ಮಾಡಿದೆ. ಇದು 5/6 ನಿನ್ನೆ ಹೇಳಿದೆ. 5/6/2025 ತೀರ್ಮಾನ ಮಾಡಿದೆ. ಅದಕ್ಕೆ ಆದೇಶನೂ ಕೂಡ ಹೊರಡಿಸಿದೆ. ಕಳೆದ ಕೆಲವು ದಿನಗಳಿಂದ ರೈತರ ಕಿಚ್ಚು ಆರಿಸೋದಕ್ಕೆ ಸರ್ಕಾರ ಏನು 50-50 ಸೂತ್ರ ಅಂತ ಹೇಳ್ಬಿಟ್ಟು 3,300 ರೂಪಾಯಿ ದರವನ್ನ ಫಿಕ್ಸ್ ಮಾಡ್ತು. ಪ್ರತಿ ಟನ್ ಕಬ್ಬಿಗೆ 3,300 ರೂಪಾಯಿ ಅಂತ. ಬೆಳಗಾವಿಯಲ್ಲಿ ಕಬ್ಬು ಬೆಳೆಗಾರರು ಸಂಭ್ರಮಾಚರಣೆಯನ್ನ ಮಾಡಿದ್ರು. ಅಹೋರಾತ್ರಿ ಧರಣಿಯನ್ನ ಅನ್ನದಾತರು ಅಂತ್ಯಗೊಳಿಸಿದ್ದಾರೆ. ಬೆಳಗಾವಿಯಲ್ಲಿ ಬೆಳಗ್ಗೆ 9 ಗಂಟೆಗೆ ಬೆಳಗಾವಿಯಲ್ಲಿ ಮತ್ತೆ ಬೆಳೆಗಾರರು ಸಭೆ ಸೇರ್ತಾರೆ ಅಂತ ಹೇಳಲಾಗಿದೆ. ಇನ್ನು ಇತ್ತ ವಿಜಯಪುರ ಬಾಗಲಕೋಟೆಯಲ್ಲಿ ಏನಾಗಿದೆ ರೈತ ಹೋರಾಟ, ಅಲ್ಲಿ ಇನ್ನೂ ಕೂಡ ರೈತ ಹೋರಾಟ ಮುಂದುವರಿಯುವ ಲಕ್ಷಣಗಳು ಕಾಣ್ತಾ ಇವೆ. ಯಾಕಂತ ಹೇಳಿದ್ರೆ ರಿಕವರಿ ವಿಚಾರದಲ್ಲಿ ವಿಜಯಪುರ ಮತ್ತು ಕಲಬುರಗಿ ಭಾಗದ ರೈತರಿಗೆ ಅನ್ಯಾಯ ಆಗ್ತಾ ಇದೆ ಅಂತ ರೈತರ ಕೂಗೆದ್ದಿದೆ. ಇದು ಕೇವಲ ಬೆಳಗಾವಿ ಭಾಗದ ರೈತರಿಗೆ ಮಾತ್ರ ಅನುಕೂಲ ಆಗತ್ತೆ, ಸೊ ನಮಗೂ ಅನುಕೂಲ ಮಾಡಿಕೊಡಿ ಅಂತ ವಿಜಯಪುರ ಕಲಬುರಗಿ ಭಾಗದ ರೈತರು ಕೂಡ ಹೇಳ್ತಾ ಇದ್ದಾರೆ. ಸೊ ರೈತ ಹೋರಾಟ ಮುಂದುವರೆಯುವ ಸಾಧ್ಯತೆಗಳಿದೆ. ಒಂದು ಮೆಟ್ರಿಕ್ ಟನ್ಗೆ 3,550 ರೂಪಾಯಿ. ಸರಿ ಬರ್ಕೊಳ್ಳಿ, 3,550 ಪರ್ ಮೆಟ್ರಿಕ್ ಟನ್ ಆಫ್ ಶುಗರ್ ಕೇನ್. ಇಪ್ಪತ್ತೈದು 26ಕ್ಕೆ ತೀರ್ಮಾನ ಮಾಡಿದೆ. ಇದು 5/6 ನಿನ್ನೆ ಹೇಳಿದೆ. 5/6/2025 ತೀರ್ಮಾನ ಮಾಡಿದೆ. ಅದಕ್ಕೆ ಆದೇಶನೂ ಕೂಡ ಹೊರಡಿಸಿದೆ. ಕಳೆದ ಕೆಲವು ದಿನಗಳಿಂದ ರೈತರ ಕಿಚ್ಚು ಆರಿಸೋದಕ್ಕೆ ಸರ್ಕಾರ ಏನು 50-50 ಸೂತ್ರ ಅಂತ ಹೇಳ್ಬಿಟ್ಟು 3,300 ರೂಪಾಯಿ ದರವನ್ನ ಫಿಕ್ಸ್ ಮಾಡ್ತು. ಪ್ರತಿ ಟನ್ ಕಬ್ಬಿಗೆ 3,300 ರೂಪಾಯಿ ಅಂತ. ಬೆಳಗಾವಿಯಲ್ಲಿ ಕಬ್ಬು ಬೆಳೆಗಾರರು ಸಂಭ್ರಮಾಚರಣೆಯನ್ನ ಮಾಡಿದ್ರು. ಅಹೋರಾತ್ರಿ ಧರಣಿಯನ್ನ ಅನ್ನದಾತರು ಅಂತ್ಯಗೊಳಿಸಿದ್ದಾರೆ. ಬೆಳಗಾವಿಯಲ್ಲಿ ಬೆಳಗ್ಗೆ 9 ಗಂಟೆಗೆ ಬೆಳಗಾವಿಯಲ್ಲಿ ಮತ್ತೆ ಬೆಳೆಗಾರರು ಸಭೆ ಸೇರ್ತಾರೆ ಅಂತ ಹೇಳಲಾಗಿದೆ. ಇನ್ನು ಇತ್ತ ವಿಜಯಪುರ ಬಾಗಲಕೋಟೆಯಲ್ಲಿ ಏನಾಗಿದೆ ರೈತ ಹೋರಾಟ, ಅಲ್ಲಿ ಇನ್ನೂ ಕೂಡ ರೈತ ಹೋರಾಟ ಮುಂದುವರಿಯುವ ಲಕ್ಷಣಗಳು ಕಾಣ್ತಾ ಇವೆ. ಯಾಕಂತ ಹೇಳಿದ್ರೆ
ರಿಕವರಿ ವಿಚಾರದಲ್ಲಿ ವಿಜಯಪುರ ಮತ್ತು ಕಲಬುರಗಿ ಭಾಗದ ರೈತರಿಗೆ ಅನ್ಯಾಯ ಆಗ್ತಾ ಇದೆ ಅಂತ ರೈತರ ಕೂಗೆದ್ದಿದೆ. ಇದು ಕೇವಲ ಬೆಳಗಾವಿ ಭಾಗದ ರೈತರಿಗೆ ಮಾತ್ರ ಅನುಕೂಲ ಆಗತ್ತೆ, ಸೊ ನಮಗೂ ಅನುಕೂಲ ಮಾಡಿಕೊಡಿ ಅಂತ ವಿಜಯಪುರ ಕಲಬುರಗಿ ಭಾಗದ ರೈತರು ಕೂಡ ಹೇಳ್ತಾ ಇದ್ದಾರೆ. ಸೊ ರೈತ ಹೋರಾಟ ಮುಂದುವರೆಯುವ ಸಾಧ್ಯತೆಗಳಿದೆ. ಒಂದು ಮೆಟ್ರಿಕ್ ಟನ್ಗೆ 3,550 ರೂಪಾಯಿ. ಸರಿ ಬರ್ಕೊಳ್ಳಿ, 3,550 ಪರ್ ಮೆಟ್ರಿಕ್ ಟನ್ ಆಫ್ ಶುಗರ್ ಕೇನ್. ಇಪ್ಪತ್ತೈದು 26ಕ್ಕೆ ತೀರ್ಮಾನ ಮಾಡಿದೆ. ಇದು 5/6 ನಿನ್ನೆ ಹೇಳಿದೆ. 5/6/2025 ತೀರ್ಮಾನ ಮಾಡಿದೆ. ಅದಕ್ಕೆ ಆದೇಶನೂ ಕೂಡ ಹೊರಡಿಸಿದೆ. ಕಳೆದ ಕೆಲವು ದಿನಗಳಿಂದ ರೈತರ ಕಿಚ್ಚು ಆರಿಸೋದಕ್ಕೆ ಸರ್ಕಾರ ಏನು 50-50 ಸೂತ್ರ ಅಂತ ಹೇಳ್ಬಿಟ್ಟು 3,300 ರೂಪಾಯಿ ದರವನ್ನ ಫಿಕ್ಸ್ ಮಾಡ್ತು. ಪ್ರತಿ ಟನ್ ಕಬ್ಬಿಗೆ 3,300 ರೂಪಾಯಿ ಅಂತ. ಬೆಳಗಾವಿಯಲ್ಲಿ ಕಬ್ಬು ಬೆಳೆಗಾರರು ಸಂಭ್ರಮಾಚರಣೆಯನ್ನ ಮಾಡಿದ್ರು. ಅಹೋರಾತ್ರಿ ಧರಣಿಯನ್ನ ಅನ್ನದಾತರು ಅಂತ್ಯಗೊಳಿಸಿದ್ದಾರೆ. ಬೆಳಗಾವಿಯಲ್ಲಿ ಬೆಳಗ್ಗೆ 9 ಗಂಟೆಗೆ ಬೆಳಗಾವಿಯಲ್ಲಿ ಮತ್ತೆ ಬೆಳೆಗಾರರು ಸಭೆ ಸೇರ್ತಾರೆ ಅಂತ ಹೇಳಲಾಗಿದೆ. ಇನ್ನು ಇತ್ತ ವಿಜಯಪುರ ಬಾಗಲಕೋಟೆಯಲ್ಲಿ ಏನಾಗಿದೆ ರೈತ ಹೋರಾಟ, ಅಲ್ಲಿ ಇನ್ನೂ ಕೂಡ ರೈತ ಹೋರಾಟ ಮುಂದುವರಿಯುವ ಲಕ್ಷಣಗಳು ಕಾಣ್ತಾ ಇವೆ. ಯಾಕಂತ ಹೇಳಿದ್ರೆ ರಿಕವರಿ ವಿಚಾರದಲ್ಲಿ ವಿಜಯಪುರ ಮತ್ತು ಕಲಬುರಗಿ ಭಾಗದ ರೈತರಿಗೆ ಅನ್ಯಾಯ ಆಗ್ತಾ ಇದೆ ಅಂತ ರೈತರ ಕೂಗೆದ್ದಿದೆ. ಇದು ಕೇವಲ ಬೆಳಗಾವಿ ಭಾಗದ ರೈತರಿಗೆ ಮಾತ್ರ ಅನುಕೂಲ ಆಗತ್ತೆ, ಸೊ ನಮಗೂ ಅನುಕೂಲ ಮಾಡಿಕೊಡಿ ಅಂತ ವಿಜಯಪುರ ಕಲಬುರಗಿ ಭಾಗದ ರೈತರು ಕೂಡ ಹೇಳ್ತಾ ಇದ್ದಾರೆ. ಸೊ ರೈತ ಹೋರಾಟ ಮುಂದುವರೆಯುವ ಸಾಧ್ಯತೆಗಳಿದೆ. ಒಂದು ಮೆಟ್ರಿಕ್ ಟನ್ಗೆ 3,550 ರೂಪಾಯಿ. ಸರಿ ಬರ್ಕೊಳ್ಳಿ, 3,550 ಪರ್ ಮೆಟ್ರಿಕ್ ಟನ್ ಆಫ್ ಶುಗರ್ ಕೇನ್. ಇಪ್ಪತ್ತೈದು 26ಕ್ಕೆ ತೀರ್ಮಾನ ಮಾಡಿದೆ. ಇದು 5/6 ನಿನ್ನೆ ಹೇಳಿದೆ. 5/6/2025 ತೀರ್ಮಾನ ಮಾಡಿದೆ. ಅದಕ್ಕೆ ಆದೇಶನೂ ಕೂಡ ಹೊರಡಿಸಿದೆ. ಕಳೆದ ಕೆಲವು ದಿನಗಳಿಂದ